ನಮಸ್ಕಾರ ಗೆಳೆಯರೆ. ಇವತ್ತಿನ ಟ್ರೇಡಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೊದಲಿಗೆ ನಿಫ್ಟಿನ ನೋಡೋದಾದರೆ, ನಿಫ್ಟಿಲಿ ನಾವೀಗ 15 ನಿಮಿಷ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀವಿ. 20,950 ಈ ಲೆವೆಲಲ್ಲಿ ಇದೆ, ಓಪನ್ ಆಗುತ್ತೆ. ಓಪನ್ ಆಗಿ ಏನಾಗುತ್ತೆ, ಫಸ್ಟ್ ಕ್ಯಾಂಡಲಲ್ಲಿ 20,900 ಹತ್ರ ಏನಾಗುತ್ತೆ, ಫಸ್ಟ್ ಕ್ಯಾಂಡಲ್ ಇದು ಕ್ಲೋಸ್ ಆಗುತ್ತೆ. ಸೊ ಇನ್ ಬಿಟ್ವೀನ್ ಈ ಮಾರ್ಕೆಟ್ ಏನಾಗುತ್ತೆ, 20,900ರಿಂದ 20,950 ಇದೇ ಲೆವೆಲ್ ಏನಾಗುತ್ತೆ, ತುಂಬ ಹೊತ್ತು ಏನಾಗುತ್ತೆ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇರ್ತದೆ. ಅಂದರೆ ಬೆಳಗಿನ ಅವಧಿಯಲ್ಲಿ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸಲ್ಲಿ ಇರುತ್ತೆ. ಅದಾದಮೇಲೆ ನೀವು ಅಬ್ಸರ್ವೇಷನ್ ಮಾಡ್ತಾ ಇರ್ಬೋದು ಗೆಳೆಯರೆ. ನಿನ್ನೆ ದಿನ ಏನಾಗಿತ್ತು, ಇದು ಮಾರ್ಕೆಟು 20,850 ಈ ಲೆವೆಲಲ್ಲಿ ಏನಾಗಿತ್ತು, ಸೊ ಕ್ಲೋಸ್ ಆಗಿತ್ತು. ಸೊ ಇದೊಂದು ಇವತ್ತು ಒಳ್ಳೆಯ ಸಪೋರ್ಟ್ ಆಗಿ ನಮಗೆ ವರ್ಕ್ ಮಾಡೋ ಚಾನ್ಸಸ್ ತುಂಬ ಇತ್ತು. ಸೊ ಹಾಗಾಗಿ ಇದೊಂದು ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು. ನೀವು ಅಬ್ಸರ್ವೇಷನ್ ಮಾಡ್ತಾ ಇರ್ಬೋದು ಗೆಳೆಯರೆ. ಇಲ್ಲಿ ನಮಗೆ ಫಸ್ಟ್ ಹಾಫಲ್ಲಿ ಯಾವುದೇ ರೀತಿಯಿಂದ ಮೂವ್ಮೆಂಟ್ ಸಿಗಲ್ಲ. ಸೊ ಸೆಲ್ಲಿಂಗ್ ಸೈಡ್ ಆಯಿತು, ಬೈಯಿಂಗ್ ಸೈಡ್ ಆಯಿತು, ಯಾವುದೇ ರೀತಿಯಿಂದ ಮೂವ್ಮೆಂಟ್ ಸಿಗಲ್ಲ. ಸೊ ಅದಕ್ಕಾಗಿ ನಾವು ಮಾರ್ಕೆಟಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ಇಷ್ಟೊಂದು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಆದಮೇಲೆ, ಸೊ ಇಲ್ಲಿ ಇಷ್ಟೊಂದು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಆದಮೇಲೆ ಬೈಯರ್ಸ್ ಇಲ್ಲಿ ಏನಾಗಿರ್ತಾರೆ, ಟ್ರ್ಯಾಪ್ ಆಗಿರ್ತಾರೆ. ಯಾಕೆ ಟ್ರ್ಯಾಪ್ ಆಗಿರ್ತಾರಪ್ಪ ಅಂದರೆ, ಇಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇರೋದು ಇಷ್ಟೊಂದು ದೊಡ್ಡ ಕ್ಯಾಂಡಲ್ ಆದಮೇಲೆ ಮಾರ್ಕೆಟ್ ಏನಾಗುತ್ತೆ, ಸ್ವಲ್ಪ ಫುಲ್ಬ್ಯಾಕಾಗಿ ಏನಾಗುತ್ತೆ, ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಇಲ್ಲಿ ಏನಾಗಿರ್ತಾರೆ, ಬೈಯರ್ಸ್ ಈ ಲೆವೆಲಲ್ಲಿ ತುಂಬ ಟ್ರ್ಯಾಪ್ ಆಗಿರ್ತಾರೆ. ನಾವು ಯಾವಾಗ ಈ 20,950 ಈ ಲೆವೆಲ್ ಬ್ರೇಕ್ ಆದಮೇಲೆ ಇಲ್ಲಿ ಬೈಯಿಂಗ್ ಸೈಡನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಇಲ್ಲಿ ಬೈಯಿಂಗ್ ಸೈಡ್ ಯಾವುದೇ ರೀತಿ ಪ್ಲ್ಯಾನ್ ಮಾಡುವಂತಹ ಮೂಮೆಂಟ್ ಇರೋದಿಲ್ಲ. ನೀವು ಅಬ್ಸರ್ವೇಷನ್ ನೋಡ್ತಾ ಇರ್ಬೋದು ಹೇಳಿದರೆ, ಸುಮಾರು 20,930, 20,940, 20 ಇದೇ ರೇಂಜಲ್ಲಿ ಏನಾಗುತ್ತೆ, ಮಾರ್ಕೆಟ್ ತುಂಬ ಹೊತ್ತು ಏನಾಗುತ್ತೆ, ಸಸ್ಟೈನ್ ಆಗುತ್ತೆ. ಇಲ್ಲೊಂದು ಎಂ ಪ್ಯಾಟರ್ನ್ ಮಾಡ್ತದೆ, ನೀವು ಅಬ್ಸರ್ವೇಷನ್ ಮಾಡ್ತಾ ಇರ್ಬೋದು. ಇಲ್ಲೊಂದು ಎಂ ಪ್ಯಾಟರ್ನ್ ಆಗುತ್ತೆ. ಮಾರ್ಕೆಟ್ ಯಾವಾಗ ಎಂ ಪ್ಯಾಟರ್ನ್ ಆಗುತ್ತೆ, ಸೊ ಅವಾಗ ನಾವು ಸ್ವಲ್ಪ ಬೇರೆ ಸೈಡನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಈ ಎಂ ಪ್ಯಾಟರ್ನ್ ಯಾವಾಗ ಬ್ರೇಕ್ ಆಗುತ್ತೆ, ಆವಾಗ ನಾವಿಲ್ಲಿ ಸೆಲ್ಲಿಂಗ್ ಮೂಮೆಂಟಲ್ಲಿ ಇದನ್ನು ನೋಡಬೇಕಾಗತ್ತೆ. ಇಲ್ಲಿ ನೀವು ಈಗ ನಿಮಗೆ ನಾನೀಗ ಲೈನ್ ಚಾರ್ಟಲ್ಲಿ ಇದನ್ನು ತೋರಿಸ್ತೀನಿ. ಮಾರ್ಕೆಟ್ ಎಂ ಪ್ಯಾಟರ್ನ್ ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಾನೀಗ ಲೈನ್ ಚಾರ್ಟಲ್ಲಿ ಏನು ಮಾಡಿದ್ದೀನಿ, ಚಾರ್ಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಎಂ ಪ್ಯಾಟರ್ನ್ ಆಗಿದೆ. ಸೊ ಈ ಲೆವೆಲ್ ಯಾವಾಗ ಇದು ಬ್ರೇಕ್ ಆಗುತ್ತೆ, ಆ ಬ್ರೇಕ್ ಆದಾಗ ನಾವಿಲ್ಲಿ ಒಂದು ಸೆಲ್ಲಿಂಗ್ ಸೈಡನ್ನು ಇಲ್ಲಿ ಸ್ವಲ್ಪ ಪ್ಲ್ಯಾನ್ ಮಾಡ್ಬೋದು. ಸ್ಕ್ಯಾಲ್ಪಿಂಗ್ ಅಂದರೆ ಒಂದು ಸ್ಕ್ಯಾಲ್ಪಿಂಗ್ ಥರ ನಾವಿಲ್ಲಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಈಗ ನಾನು ಯಾವ ರೀತಿ ಟ್ರೇಡ್ ತೊಗೊಂಡಿದ್ದೆ ಇವತ್ತು, ನನ್ನ ಟ್ರೇಡ್ ಯಾವ ರೀತಿ ಇತ್ತು, ನಾನು ಯಾವ ರೀತಿ ಸ್ಕ್ಯಾಲ್ಪಿಂಗ್ ಮಾಡಿದ್ದೆ. ಯಾಕಂದರೆ ಇಲ್ಲಿ 20,850 ಈ ಲೆವೆಲಲ್ಲಿ ಒಂದು ಸಪೋರ್ಟ್ ಆಗುವಂಥ ಚಾನ್ಸಸ್ ಇತ್ತು. ಸೊ ಹಾಗಾಗಿ ನಾವೊಂದು ಕ್ವಿಕ್ ಸ್ಕ್ಯಾಲ್ಪಿಂಗ್ ಆಗಿ ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ವಿ ಮಾರ್ಕೆಟಲ್ಲಿ. ಈಗ ನನ್ನ ಟ್ರೇಡ್ ಬಂದುಬಿಟ್ಟು ಗೆಳೆಯರೆ 12 ಗಂಟೆ 15 ನಿಮಿಷಕ್ಕೆ ಏನಾಗುತ್ತೆ, ಇಲ್ಲಿ ಈ ಲೆವೆಲ್ ಏನಾಗುತ್ತೆ, ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಈ ಲೆವೆಲಲ್ಲಿ ಬ್ರೇಕ್ ಆಗುತ್ತೆ. ಸೊ ಈ ಲೆವೆಲ್ ಬ್ರೇಕ್ ಆಗ್ತಿದ್ದಂಗೆ ನಾನು ಇಲ್ಲಿ ಸೆಲ್ಲಿಂಗ್ ಸೈಡನ್ನು ಪ್ಲ್ಯಾನ್ ಮಾಡ್ತೀನಿ. ಮಾರ್ಕೆಟಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ನಾನೀಗ 20,900 ಈ ಪಿ ಅನ್ನು ನಾನು ಇಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಮಾರ್ಕೆಟ್ ಈ ಲೆವೆಲಲ್ಲಿ ತುಂಬ ಹೊತ್ತು ಸಸ್ಟೈನ್ ಆಗುತ್ತೆ. ಯಾವಾಗ ಈ ಲೆವೆಲ್ ಬ್ರೇಕ್ಔಟ್ ಆಗುತ್ತೆ, ಸೊ ಆವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಎಂಟ್ರಿ ಆಗ್ತೀನಿ. ನನ್ನ ಎಂಟ್ರಿ ಪ್ರೈಸ್ ಬಂದುಬಿಟ್ಟು 49 ರೂಪಾಯಿ ಇರುತ್ತೆ. ನಾನಿಲ್ಲಿ ಒಂದು ಲಾಟನ್ನು ಬೈ ಮಾಡಿದ್ದೆ. ನನ್ನ ಸ್ಟಾಪ್ ಲಾಸ್ ಬಂದು ಕೂಡ ತುಂಬ ಚಿಕ್ಕ ಸ್ಟಾಪ್ ಲಾಸ್, ಬೇರೆ 43ಗೆ ಇಟ್ಟಿದ್ದೆ. ಕೇವಲ ನಾನು 7 ಪಾಯಿಂಟ್ಗಳಷ್ಟು ಸ್ಟಾಪ್ ಲಾಸನ್ನು ಇಟ್ಟಿದ್ದೆ. ನಿಫ್ಟಿಯಲ್ಲಿ 7 ಪಾಯಿಂಟ್ ಅಂದರೆ ನನಗೊಂದು ಈ ಟ್ರೇಡಲ್ಲಿ ನನಗೆ ಲಾಸ್ ಆದರೆ 350 ಲಾಸ್ ಆಗ್ತಾಯಿತ್ತು. ಸೊ ನನ್ನ ಪ್ರಾಫಿಟ್ ನಾನೀಗ 700ಇಂದ 800 ಅಂದರೆ ನಾನಿಲ್ಲಿ 1:2 ಅನ್ನೋ ಪ್ಲ್ಯಾನ್ ಮಾಡಿದ್ದೆ. ಯಾಕಂದರೆ ಇಲ್ಲಿ 20,850 ಒಂದು ಸಪೋರ್ಟ್ ಆಗಿ ನನಗೆ ವರ್ಕ್ ಆಗೋ ಚಾನ್ಸಸ್ ಇರೋದ್ರಿಂದ ನಾನೊಂದು ಕ್ವಿಕ್ ಸ್ಕ್ಯಾಲ್ಪಿಂಗ್ ಆಗಿ ಇಲ್ಲಿ ಪ್ಲ್ಯಾನ್ ಮಾಡಿದ್ದೆ. ಈಗ ನನ್ನ ಟ್ರೇಡನ್ನು ನಿಮಗೆ ತೋರಿಸ್ತೀನಿ. ಸೊ ನಾನು ಇಲ್ಲಿ ಎಂಟ್ರಿ ಆಗಿದ್ದೆ. ನನ್ನ ಸ್ಟಾಪ್ ಲಾಸ್ ಬಂದುಬಿಟ್ಟು ಇಲ್ಲಿ 43 ಹತ್ರ ಸ್ಟಾಪ್ ಲಾಸ್ ಇತ್ತು. ಸೊ ನನ್ನ ಟಾರ್ಗೆಟ್ ಬಂದುಬಿಟ್ಟು ಸುಮಾರು ಈ ಲೆವೆಲಲ್ಲಿ ನನ್ನ ಟಾರ್ಗೆಟ್ ರೀಚ್ ಆಗುತ್ತೆ. ಸೊ ನಾನು ಇಲ್ಲಿ ಇದೇ ಒಂದೇ ಕ್ಯಾಂಡಲಲ್ಲಿ ನನ್ನ ಟಾರ್ಗೆಟ್ ರೀಚ್ ಆಗುತ್ತೆ. ನಾನು ಇಲ್ಲಿ ಟ್ರೇಡಿಂದ ನಾನು ಎಕ್ಸಿಟ್ ಆಗ್ತೀನಿ. ನಾನು ನಿಮಗೆ ನನ್ನ ಟ್ರೇಡನ್ನು, ನನ್ನ ಪೊಸಿಷನ್ ನಾನು ನಿಮಗೆ ತೋರಿಸೋದಾದರೆ, ಸೆಕೆಂಡ್ ಗೆಳೆಯರೆ, ಫಸ್ಟಿಗೆ ಟ್ರೇಡು ಇಲ್ಲಿ ನೋಡಿ ಗೆಳೆಯರೆ, ನಾನು 20,900 ಈ ಪಿ ಅನ್ನು ನಾನು ಏನು ಮಾಡಿದ್ದೆ, ಬೈ ಮಾಡಿದ್ದೆ. ಎಷ್ಟಕ್ಕೆ ಬೈ ಮಾಡಿದ್ದೆ, 49.5 49 ರೌಂಡ್ ಫಿಗರನ್ನು ನಾನು 49 ಹತ್ರ ಏನು ಮಾಡಿದ್ದೆ, ಬೈ ಮಾಡಿದ್ದೆ.
ಅದಾದಮೇಲೆ ನಾನು ಇದನ್ನು ಸೆಲ್ ಮಾಡಿದ್ದೆಷ್ಟು 64ಕ್ಕೆ. ಸುಮಾರು ನನಗಿಲ್ಲಿ ಒಂದು 15 ಪಾಯಿಂಟ್ನಷ್ಟು ಏನಾಗುತ್ತೆ ನಾನು ನಿಫ್ಟಿಯಲ್ಲಿ ಪಾಯಿಂಟನ್ನು ಇಲ್ಲಿ ನಾನು ಕವರ್ ಮಾಡ್ಕೋತೀನಿ. ಸೊ ನಾನು ಸ್ಟಾಪ್ ಲಾಸ್ ಬಂದುಬಿಟ್ಟು ಕೇವಲ 43ಗೆ ನಾನು ಸ್ಟಾಪ್ ಲಾಸ್ ಅಂದಾಗ ನನಗೆ ಎಷ್ಟು ಪಾಯಿಂಟಲ್ಲಿ ಕೇವಲ 7 ಪಾಯಿಂಟ್ಗಳಷ್ಟು ನಾನು ಸ್ಟಾಪ್ ಲಾಸನ್ನು ಇಟ್ಟಿರ್ತೀನಿ. ನನಗಿಲ್ಲಿ 7 ಪಾಯಿಂಟಿಗೆ ನನಗೆ 15 ಪಾಯಿಂಟ್ ಏನಾಗುತ್ತೆ ಇಲ್ಲಿ ಕವರ್ ಆಗುತ್ತೆ. ಸೊ ನನಗಿಲ್ಲಿ 1:1 ನನ್ನ ಟಾರ್ಗೆಟ್ ಇಲ್ಲಿ ರೀಚ್ ಆಗುತ್ತೆ. ಈಗ ನಾನು ನಿಮಗೆ ನನ್ನ ಅಮೌಂಟನ್ನು ತೋರಿಸ್ತೀನಿ. ನಾನು ಅಮೌಂಟನ್ನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅಂತ. ವೆರಿ ಸ್ಮಾಲ್ ಅಮೌಂಟನ್ನು ನಾನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದಪ್ಪ ಅಂದರೆ ಸುಮಾರು ಒಂದು 2,400 ನಾನು ಅಮೌಂಟನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಸೊ ನನಗೆ 2,400ಗೆ ಒಂದು 742 ರೂಪಾಯಿ ಇಲ್ಲಿ ಏನಾಗುತ್ತೆ 742 ನನಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ನನಗೆ ಇಲ್ಲಿ ನಾನು ಹಾಕಿರೋ ಅಮೌಂಟಿಗೆ ಒಂದು ನನಗೆ 30% ರಿಟರ್ನ್ ಆಗುತ್ತೆ. ಸೊ ನನಗೆ ಈ ಟ್ರೇಡಿಂದ ನಾನು ಇಲ್ಲಿ ಏನು ಮಾಡ್ತೀನಿ, ಎಕ್ಸಿಟ್ ಆಗ್ತೀನಿ. ನನಗೆ ಇಲ್ಲಿ ನಾನು ಪ್ರಾಫಿಟಿಂದ ನಾನು ಏನು ಮಾಡ್ತೀನಿ, ಎಕ್ಸಿಟ್ ಆಗ್ತೀನಿ. ಅದಾದಮೇಲೆ ಗೆಳೆಯರು, ನಾನು ನಿಮಗೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳಿರುವ ಹಾಗೆ ನಾವು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು ಗೆಳೆಯರು. ಯಾವ ಮಾರ್ಕೆಟಲ್ಲಿ ಫಸ್ಟ್ ಹಾಫಲ್ಲಿ ಇದು ಒಂದು ನಿಮಗೆ ಸೆಲ್ಲಿಂಗ್ ಸೈಡನ್ನು ಏನಾಗುತ್ತೆ ಮೂವ್ಮೆಂಟ್ ಕೊಡ್ತದೆ. ಇಷ್ಟೊಂದು ಸೆಲ್ಲಿಂಗ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಸಪೋರ್ಟ್ ಲೆವೆಲಲ್ಲಿ ಡೋಜಿ ಕ್ರಿಯೇಟ್ ಆಗುತ್ತೆ. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ಡೋಜಿ ಒಂದು ನಿಮಗೆ ಅಲರ್ಟ್ ಕ್ಯಾಂಡಲ್ ಇದ್ದಾಗೆ. ಡೋಜಿ ಯಾಕೆ ಅಲರ್ಟ್ ಕ್ಯಾಂಡಲ್ ಇದ್ದಂಗೆ ಅಂದರೆ ನೋಡಿರಿ, ಡೋಜಿಯಲ್ಲಿ ಇವತ್ತು ಎಲ್ಲಿ ಕ್ರಿಯೇಟ್ ಆಗಿದೆ, ಸಪೋರ್ಟ್ ಲೆವೆಲಲ್ಲಿ ಕ್ರಿಯೇಟ್ ಆಗಿದೆ. ಸೊ ಸಪೋರ್ಟ್ ಲೆವೆಲಲ್ಲಿ ಕ್ರಿಯೇಟ್ ಆದಾಗ ಇದು ಯಾವ ಲೆವೆಲಲ್ಲಿ ಇದು ಡೋಜಿಯನ್ನು ಯಾವ ಸೈಡ್ ಬ್ರೇಕ್ ಆಗುತ್ತೆ ಆ ಸೈಡಲ್ಲಿ ನಾವು ಎಂಟ್ರಿಯನ್ನು ತಗೋಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬೈಯಿಂಗ್ ಸೈಡ್ ಏನಾಗುತ್ತೆ, ಇಲ್ಲಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗ್ತದಂಗೆ ಏನಾಗುತ್ತೆ, ಒಂದು ಒಳ್ಳೆ ಮೂಮೆಂಟ್ ನಮಗೆ ಸಿಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಂಟಿನ್ಯೂಯೇಷನ್ ಇದನ್ನ ವೆರಿ ಬುಲ್ಲಿಶ್ ಕ್ಯಾಂಡಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಒಂದು ಟ್ರೆಂಡ್ ಏನಾಗುತ್ತೆ, ಮತ್ತೆ ಇಲ್ಲಿ ರಿವರ್ಸ್ ಆಯ್ತು. ಸೊ ಈ ರಿವರ್ಸ್ ಆಗೋಕ್ಕೆ ಇಲ್ಲಿ ಕಾರಣ ಏನಪ್ಪ ಅಂದರೆ ಸೆಂಟರ್ ಆಫ್ ಪಾಯಿಂಟ್ ಯಾವುದಂದ್ರೆ ಇಲ್ಲಿ ಡೋಜಿ. ಈ ಡೋಜಿಯನ್ನು ನೀವು ಡೋಜಿಯನ್ನು ಬ್ರೇಕ್ ಆಗ್ತಿದ್ದಂಗೆ ನೀವು ಇಲ್ಲಿ ಎಂಟ್ರಿ ಆಗಿದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಆಗ್ತಾ ಇತ್ತು. ಸೊ ನಾನಿಲ್ಲಿ ಸೆಕೆಂಡ್ ಟ್ರೇಡಲ್ಲಿ ಎಂಟ್ರಿ ಆಗಲಿಲ್ಲ, ಯಾಕಂದರೆ ನನಗೆ ಒಂದು ಟ್ರೇಡಲ್ಲಿ ನನಗೆ ಇವತ್ತಿನ ಪ್ರಾಫಿಟ್ ಬಂದಿತ್ತು. ಸೊ ನಾನು ಪ್ರಾಫಿಟಲ್ಲಿ ಇವತ್ತಿನ ಮಾಡಿದೆ, ನನ್ನ ಟ್ರೇಡನ್ನು ಇವತ್ತು ಒಂದೇ ಟ್ರೇಡಲ್ಲಿ ನಾನು ಇವತ್ತು ಕ್ಲೋಸ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು, ಇವತ್ತು ನಾವಿಲ್ಲಿ ಪಿ ಸೈಡ್ ಮತ್ತು ಸಿ ಸೈಡ್ ಎರಡು ಸೈಡನ್ನು ಒಳ್ಳೆಯ ಪ್ರಾಫಿಟನ್ನು ಪಡಿಬೋದಾಗಿತ್ತು. ನೀವು ಇದೇ ರೀತಿ, ಯಾಕಂದರೆ ಮಾರ್ಕೆಟಲ್ಲಿ ಯಾವಾಗಲೂ ನಮಗೆ ಒಂದು ಒಳ್ಳೆಯ ಅಪರ್ಚುನಿಟಿಗಾಗಿ ನಾವಿಲ್ಲಿ ವೇಟ್ ಮಾಡಬೇಕಾಗುತ್ತೆ ಗೆಳೆಯರೆ. ಯಾಕಂದರೆ ಮಾರ್ಕೆಟ್ ಇವತ್ತು ಬೆಳಗಿನ ಅವಧಿಯಲ್ಲಿ ಮಾರ್ಕೆಟ್ ಇವತ್ತು ಏನಿತ್ತು, ಸೈಡ್ ವೇಸ್ ಇತ್ತು. ಯಾಕಂದರೆ ಮೇಲೆ ಹೋಯ್ತು, ಕೆಳಗೆ ಬಂತು, ಮೇಲೆ ಹೋಯ್ತು, ಈ ರೀತಿ ಒಂದು ಸೈಡ್ ವೇಸ್ ಮಾರ್ಕೆಟ್ ಇತ್ತು. ಸೊ ಅದಾದಮೇಲೆ ನಮಗೊಂದು ಏನಾಗುತ್ತೆ, ಡೌನ್ ಟ್ರೆಂಡಿಗೆ ನಮಗೆ ಒಂದು ಇಲ್ಲಿ ಟ್ರೇಡ್ ಸಿಗುತ್ತೆ. ಸೊ ಇಲ್ಲಿ ನಾವು ವೇಟ್ ಮಾಡಿ ಏನು ಮಾಡಬೇಕು, ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಏನಾಯಿತು, ಮಾರ್ಕೆಟ್ ಮತ್ತೆ ಒಂದು ಬುಲ್ಲಿಸ್ ಏನಾಯಿತು. ಈ ಬುಲ್ಲಿಸ್ ಏನಾಗಕ್ಕೆ ಕಾರಣ ಏನಪ್ಪ ಅಂದರೆ ಮಾರ್ಕೆಟಲ್ಲಿ ಒಂದು ಇಲ್ಲಿ ನಮಗೆ ಡೋಜಿ ಕ್ಯಾಂಡಲ್ ಇರುತ್ತೆ. ಈ ಡೋಜಿ ಕ್ಯಾಂಡಲನ್ನು ಬ್ರೇಕ್ ಆಗ್ತಿದ್ದಂಗೆ ನಾವಿಲ್ಲಿ ಎಂಟ್ರಿಯನ್ನು ಪಡಿಬೋದಾಗಿತ್ತು. ಒಂದು ಒಳ್ಳೆಯ ಅಪರ್ಚುನಿಟಿ ಇತ್ತು ಇವತ್ತು ಬುಲ್ಲಿಸ್ ಸೈಡು. ಸೊ 20,850 ಒಂದು ಒಳ್ಳೆಯ ಬೇಸ್ ಆಗಿ ನಮಗೆ ಇಲ್ಲಿ ಒಳ್ಳೆಯ ಸಪೋರ್ಟ್ ಆಗಿ ಇಲ್ಲಿ ವರ್ಕ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಗೆಳೆಯರೆ ನೀವು, ಇದು 20,851 ಸಪೋರ್ಟ್ ಆಗಿ 20,950 ಇದೊಂದು ಒಳ್ಳೆ ರೆಸಿಸ್ಟೆಂಟ್ ಆಗಿ ಇವತ್ತು ವರ್ಕ್ ಆಗ್ತಾ ಇದೆ. ಮಾರ್ಕೆಟ್ ಏನಾದರೂ ನಾಳೆ ಏನಾದರೂ ಸ್ವಲ್ಪ ಹೊತ್ತು ಇಲ್ಲಿ ಸಸ್ಟೇನ್ ಆಗಿ ಇದೊಂದು ಬ್ರೇಕ್ಔಟ್ ಆಗಬೇಕು, ಅಥವಾ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಈ ಲೆವೆಲಲ್ಲಿ ಇದು ಸ್ವಲ್ಪ ಹೊತ್ತು ಸಸ್ಟೇನ್ ಆಗಿ ಏನಾದರೂ ಬ್ರೇಕ್ ಆದರೆ ನಮಗೆ ಒಂದು ಡೌನ್ ಟ್ರೆಂಡಿಗೆ ನಾವಿಲ್ಲಿ ಪ್ಲಾನ್ ಮಾಡಬೇಕು. ಸೊ ಇನ್ ಬಿಟ್ವೀನ್ ಇಲ್ಲಿ ಸ್ವಲ್ಪ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ ಗೆಳೆಯರೆ. ಮಾರ್ಕೆಟಲ್ಲಿ ಸೆಲ್ಲರ್ಸ್ ಬಯರ್ಸ್ ಸ್ವಲ್ಪ ಈಕ್ವಲ್ ಆಗಿ ಇಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಸೊ 20,850ರಿಂದ ಇದು 20,950 ಈ ಲೆವೆಲ್ ಯಾವ ಸೈಡ್ ಬ್ರೇಕ್ ಆಗುತ್ತೋ ಸೊ ಆ ಸೈಡಲ್ಲಿ ನಾವು ಪ್ಲಾನನ್ನು ಮಾಡಬೇಕಾಗುತ್ತೆ. ಗೆಳೆಯರೆ, ನಾನು ಇವತ್ತಿನ ಟ್ರೇಡಿಂಗ್ ಸೆಷನ್ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಲೈವ್ ಟ್ರೇಡಿಂಗ್ಗಳ ವಿಡಿಯೋಗಳನ್ನು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ಟ್ರೇಡಿಂಗ್ ಬಗ್ಗೆ ಸ್ಟ್ರಾಟಜಿಗಳನ್ನು ಮುಂದಿನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಮಾಡಬಂದಿದ್ದೇನೆ. ಸೊ ನಿಮ್ಮೆಲ್ಲ ವಿಡಿಯೋಗಳು ನನಗೆ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಹೀಗೆ ಇರಬೇಕಂತ ನಾನು ಕೇಳ್ತಾ, ಸೊ ಇಲ್ಲಿಗೆ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.